ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಮನೆ ಒಳಗೆ ಬಂದು ಅವರಪ್ಪ ಫೋಟೋಗೆ ಕೈ ಮುಗಿತಾ ಇರ್ತಾಳೆ. ಆಗ ಕುಸುಮ ಅವರು ಮೀನಾ ಮೀನಾ ಅಂತ ಕರೀತಾರೆ, ಬಾಯಿಲ್ಲಿ ಅಂತ. ಆಗ ಮೀನಾ ಏನಮ್ಮ ಅಂತಾಳೆ. ಬಾಯಿಲ್ಲಿ ಅಂತ ಕರೆದು ದೃಷ್ಟಿ ತೆಗಿತಾ ಇರ್ತಾರೆ. ಆಗ ಮೀನಾ ಏನಮ್ಮ ಇದೆಲ್ಲ ಅಂತ ಕೇಳ್ತಾಳೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು, ಬೀದಿಯವ್ರ ಕಣ್ಣೆಲ್ಲ ನಿನ್ನ ಮೇಲೆ ಇರೋದು, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ಅಂತ ದೃಷ್ಟಿ ತೆಗೆದು ತೂತು ಅನ್ನು ಅಂತ ಅಂತಾರೆ. ಆಗ ಮೀನಾ ತೂತು ಅಂತ ಅಂತಾಳೆ. ಇರು ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಅದನ್ನು ಆಚೆ ಹಾಕೋದಿಕ್ಕೆ ಅಂತ ಹೋಗ್ತಾರೆ. ಆಗ ಕನಕ, ಅಕ್ಕ ಏನೇ ಆಗಲಿ ಬಾವ ಒಳ್ಳೆ ಐಡಿಯಾ ಮಾಡಿದ್ದಾರೆ ಅಂತಾಳೆ. ಆಗ ಮಂಜ, ಏನು ಒಳ್ಳೆ ಐಡಿಯಾ, ಆ ಗಾಡಿ ಓಡಿಸ್ಕೊಂಡು ಬಿಸಿಲಲ್ಲಿ ಬೀದಿ ಬೀದಿ ಓಡಾಡೋದ ಅಂತಾನೆ. ಮೀನಾ, ಮಂಜು ಯಾಕೋ ಹಾಗೆಲ್ಲ ಮಾತಾಡ್ತಾ ಇದೆಯಾ, ಹೂವಿನ ಅಂಗಡಿ ಹೋಯ್ತಲ್ಲ ಅಂತ ತುಂಬ ಸಂಕಟ ಪಡ್ತಾ ಇದ್ದೆ, ಅದಕ್ಕೆ ಆ ನೋವನ್ನ ಕಡಿಮೆ ಮಾಡೋದಕ್ಕೆ ಅಂತ ಈ ಐಡಿಯಾ ಮಾಡಿದ್ದಾರೆ, ಅದರಲ್ಲೇನೋ ಇದೆ ಅಂತ ಕೇಳ್ತಾರೆ. ಆಗ ಕುಸುಮ ಬರ್ತಾರೆ. ಮೀನಾ ಯಾಕೆ ಕೋಪ ಮಾಡ್ಕೋತಾ ಇದೆಯಾ ಅಂತ ಕೇಳ್ತಾರೆ. ಆಗ ಕನಕ, ಭಾವ ಇಷ್ಟೆಲ್ಲ ಮಾಡಿರೋದು ದೊಡ್ಡ ವಿಷಯ ಅಲ್ವಂತೆ ಈ ಮಂಜುಗೆ ಅಂತ ಹೇಳ್ತಾಳೆ. ಆಗ ಕುಸುಮ ಅವರು, ಲೇ ಮಂಜ, ನಿಮ್ಮ ಅಕ್ಕ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ ಅಂತ ನಿಮ್ಮ ಭಾವ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡಿ ಸಂತೋಷ ಪಡ್ಬೇಕು ಕಣೋ, ಈ ಥರ ಹುರ್ಕೋಬಾರ್ದು ಅಂತಾರೆ. ಆಗ ಮೀನಾ, ಮಂಜು, ನಾನು ನಿನಗೆ ಒಂದು ಮಾತು ಹೇಳಿದ್ದೆ ನೆನಪಿದೆಯಾ, ನಾವು ಕಷ್ಟಪಟ್ಟು ಒಳ್ಳೆ ದಾರಿಲಿ ದುಡಿಬೇಕು ಅಂತ ಹೇಳಿದ್ದೆ ತಾನೇ. ನಮ್ಮ ಮನೆಯವರು ಹಾಗೆ ಕಷ್ಟಪಟ್ಟಿರೋ ದುಡ್ಡಲ್ಲಿ ಇದನ್ನು ಕೊಡಿಸಿರೋದು, ಇದರಲ್ಲೇ ಕಣೋ ನಿಜವಾದ ಸಂತೋಷ ಇರೋದು. ನಿಯತ್ತಿಂದ 10 ರೂಪಾಯಿ ದುಡಿದ್ರೂ ಅದರಲ್ಲಿ ನಮಗೆ ನೆಮ್ಮದಿ ಇರುತ್ತೆ. ಅದೇ ಇನ್ನೊಬ್ಬರ ತಲೆ ಮೇಲೆ ಕಾಲಿಟ್ಟು ಕೋಟಿ ದುಡಿದ್ರೂ ನಾವು ಚಪ್ಪಲಿ ಬಿಡ್ತೀವಲ್ಲ, ಆ ಜಾಗಕ್ಕೂ ಸಮವಾಗಿರಲ್ಲ, ಚೆನ್ನಾಗಿ ತಿಳ್ಕೊಂಡಿರು ಅಂತ ಅಂತಾಳೆ. ಆಗ ಕನಕ, ಅದನ್ನು ಬಿಡು ಅಕ್ಕ. ಆಗ ಕುಸುಮ ಅವರು, ಅದನ್ನು ಬಿಡು, ಅದು ಯಾವಾಗಲೂ ಅದ್ರದ್ದು ಯಾವಾಗಲೂ ಇದ್ದಿದ್ದೆ ಅಂತ ಕುಸುಮ ಅವ್ರು ಅಂತಾಳೆ. ಆಗ ಕನಕ, ಭಾವ ಮಾಡಿರೋ ಮೊಬೈಲ್ ಫ್ಲವರ್ ಶಾಪ್ ಐಡಿಯಾ ತುಂಬ ಚೆನ್ನಾಗಿದೆ, ಇದೇನಾದರೂ ಕ್ಲಿಕ್ ಆಯಿತು ಅಂದರೆ ಇನ್ನೂ ಗಾಡಿಗಳನ್ನ ತಗೊಂಡು ಬಾಡಿಗೆಗೆ ಬಿಡ್ಬೋದು ಅಲ್ವಾ ಅಕ್ಕ ಅಂತಾಳೆ. ಆಗ ಮೀನಾ, ಅವರು ಅದೇ ಯೋಚನೆಯಲ್ಲಿದ್ದಾರೆ ಕನಕ ಅಂತಾಳೆ. ಆಗ ಓ ಸೂಪರ್ ಅಕ್ಕ, ಭಾವ ಕಾರ್ ಓಡಿಸ್ತಾ ಇದ್ದಾರೆ, ನೀನು ಬೈಕ್ ಓಡಿಸ್ತಾ ಇದೀಯಾ, ನಿಮ್ಮಿಬ್ಬರು ಜೋಡಿನೂ ಸೂಪರ್ ಅಂತಾರೆ. ಅಮ್ಮ, ಅಕ್ಕ ಭಾವ ಜೋಡಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾಳೆ ಕನಕ. ಆಗ ಮೀನಾ ಅಂತಾಳೆ. ಆಗ ಕುಸುಮ, ಅಳಿಯಂದ್ರು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಅಂತ ಗಂಡನ ಪಡೆಯೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದೀಯ ಮೀನಾ ಅಂತ ಅಂತಾಳೆ. ಆಗ ಮಂಜು, ಪುಣ್ಯ ಮಾಡಿದಾಳೆ, ಈ ಬಿಸ್ನೆಸ್ಸಲ್ಲಿ ಅಕ್ಕ ತುಂಬ ಚೆನ್ನಾಗಿ ದುಡಿತಾ ಇದ್ದಾಳೆ, ಈ ಸಂಪಾದನೆ ಅವ್ರ ಕೈ ಬಿಟ್ಟು ಹೋಗೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ಥರ ಏನೇನೋ ಐಡಿಯಾಗಳು ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಅಂತಾನೆ. ಮೀನಾ, ಮಂಜು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಕಣೋ, ಅವ್ರು ನನ್ನ ಸಂತೋಷಕ್ಕೋಸ್ಕರ ಈಗ ಮಾಡಿದ್ದಾರೆ ಹೊರತು ಸಂಪಾದನೆಗೋಸ್ಕರ ಅಲ್ಲ ಅಂತ ಅಂತಾಳೆ. ಆಗ ಕುಸುಮ, ಮೀನಾ ಅವನ ಬಗ್ಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀಯ, ಅದು ಕೋಪದಲ್ಲಿ ಏನೇನೋ ಮಾತಾಡುತ್ತೆ, ನೀನು ಇವಾಗ ಬಿಸ್ನೆಸ್ ಶುರು ಮಾಡಿದೆಯಲ್ಲ ಅದು ಚೆನ್ನಾಗಿ ಆಗಲಿ ಅಂತ ಅಪ್ಪನ ಹತ್ರ ಕೇಳ್ಕೊ ಅಂತ ಅಂತಾಳೆ. ಕನಕ, ಎಲ್ರಿಗೂ ಕಾಫಿ ಮಾಡೋಗು ಅಂತಾರೆ. ಈ ಕಡೆ ಮನೋಜ ರೋಹಿಣಿ ಏಜೆನ್ಸಿಗೆ ಬರ್ತಾರೆ. ಆಗ ಮನೋಜ ರೋಹಿಣಿ, ಮುಂಚೆ ಇದ್ದ ಸ್ಟಾಫ್ಸ್ ಯಾರೂ ಇಲ್ಲ ರೋಹಿಣಿ ಅಂತಾನೆ. ಆಗ ರೋಹಿಣಿ, ಅಯ್ಯೋ ಅವರಿಲ್ಲದೆ ಇದ್ದರೆ ಏನು, ಯಾರನ್ನಾದರೂ ಕೇಳೋಣ ನಡೀರಿ, ಇಲ್ಲೇ ನಿಂತುಬಿಟ್ರೆ ಹೇಗೆ, ಬನ್ನಿ ಅಂತ ಒಳಗೆ ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ರೋಹಿಣಿ ಅಂತಾಳೆ. ಬನ್ನಿ ಮೇಡಮ್, ಬನ್ನಿ ಸರ್ ಅಂತ ಏಜೆನ್ಸಿ ಅವ್ರು ಕರೀತಾರೆ. ಬನ್ನಿ ಕೂತ್ಕೊಳ್ಳಿ ಅಂತಾರೆ. ನಿಮ್ಮಿಬ್ಬರನ್ನ ನೋಡಿದರೆ ಹೊಸ್ದಾಗಿ ಮದುವೆ ಆಗಿದೆ ಅಂತಾರೆ, ಹನಿಮೂನ್ಗೆ ಹೋಗೋದಕ್ಕೆ ಟೂರ್ ಪ್ಯಾಕೇಜ್ ನೋಡ್ತಾ ಇದ್ದೀರಾ ಅಂತಾರೆ. ಆಗ ಮನೋಜ್, ಮೇಡಮ್ ನಮಸ್ತೆ, ನನ್ನ ಹೆಸರು ಮನೋಜ್ ಅಂತ, ನನ್ನ ವೈಫ್ ರೋಹಿಣಿ, ಅದು ನಾವು ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಬಂದಿದ್ದೀವಿ ಕೆನಡಾಗೆ ಅಂತಾನೆ. ಆಗ ಏಜೆನ್ಸಿಯವರು, ಕೆನಡಾ ಪ್ಯಾಕೇಜ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಬಂದ್ರಾ, ಎಷ್ಟು ದಿನ ಹೋಗ್ತಾ ಇದ್ದೀರಾ ಮ್ಯಾಮ್ ಅಂತಾರೆ. ಮನೋಜ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ, ಬಟ್ ನಾವಿವಾಗ ಬಂದಿರೋದು ಬೇರೆ ವಿಷಯ ಮಾತಾಡೋದಕ್ಕೆ. ಸುಮಾರು 6-7 ತಿಂಗಳುಗಳ ಹಿಂದೆ ಕೆನಡಾಗೆ ಇಲ್ಲಿಂದ ಒಂದು ಹುಡುಗಿ
ಹೋಗಿದ್ದಾಳೆ, ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು ಅಂತಾನೆ. ಆಗ ಏಜೆನ್ಸಿಯವರು ಯಾರು ಆ ಹುಡುಗಿ ಅಂತ ಕೇಳ್ತಾರೆ. ಮನೋಜ, ಆ ಹುಡುಗಿ ಜೊತೆ ನಾನು ಇಲ್ಲಿಗೆ ಬಂದು ಕೆನಡಾಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ದೆ, 1 ಸೆಕೆಂಡ್ ಇರಿ ಅಂತ ಹೇಳಿ ಮೊಬೈಲ್ನಲ್ಲಿ ಛಾಯಾ ಫೋಟೋನ ತೋರಿಸ್ತಾನೆ. ಆಗ ರೋಹಿಣಿ, ಇಷ್ಟು ದಿನ ಆದರೂ ಅವಳ ಫೋಟೋನ ಫೋನಲ್ಲಿ ಇಟ್ಕೊಂಡಿದ್ದೀರಾ ಅಂತಾಳೆ. ಆಗ ಮನೋಜ್, ಇಲ್ಲ ರೋಹಿಣಿ, ಯಾವಾಗಲೂ ಡಿಲೀಟ್ ಮಾಡಿಬಿಟ್ಟಿದ್ದೆ, ಇದು ಯಾವಾಗಲೂ ಮೇಲ್ನಲ್ಲಿ ಕಳಿಸಿದ್ದು, ಅದಕ್ಕೆ ಹುಡುಕಿ ತೆಗೆದೆ ಅಂತ ಹೇಳ್ತಾನೆ. ಆಗ ಏಜೆನ್ಸಿಯವರು, ನೋ ಸರ್, ನಾನು ಯಾವತ್ತೂ ಈ ಹುಡುಗಿನ ನೋಡಿಲ್ಲ ಅಂತಾನೆ. ಆಗ ಮನೋಜ್, ಮೇಡಮ್ ಅವ್ರ ಹೆಸರು ಛಾಯಾ ಅಂತ, ಲಾಸ್ಟ್ ಮಾರ್ಚಲ್ಲಿ ಅವರು ಕೆನಡಾಗೆ ಹೋಗಿದ್ದು, ನಿಮ್ಮ ಏಜೆನ್ಸಿನಲ್ಲೇ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತಾನೆ. ಆಗ ಏಜೆನ್ಸಿಯವರು, ಈಗ ಅವ್ರ ಬಗ್ಗೆ ನೀವೇನು ತಿಳ್ಕೊಬೇಕು ಅಂತ ಕೇಳಿದಾಗ ರೋಹಿಣಿ, ಅವರ ಅಡ್ರೆಸ್ ಅಥವಾ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಕೊಟ್ಟಿರ್ತಾರೆ ಅಲ್ವಾ, ಅದು ಬೇಕಿತ್ತು ಅಂತಾಳೆ. ಆಗ ಏಜೆನ್ಸಿಯವರು, ನೀವು ಅವ್ರಿಗೆ ಏನಾಗಬೇಕು ಅಂತ ಕೇಳ್ತಾರೆ. ಆಗ ರೋಹಿಣಿ, ಫ್ರೆಂಡ್ ಅಂತಾಳೆ. ಆಗ ಏಜೆನ್ಸಿಯವರು, ಫ್ರೆಂಡ್ ಅಂತೀರಾ, ನೀವೇ ಅವರಿಗೆ ಕಾಲ್ ಮಾಡಿ ಕೇಳ್ಬೋದಲ್ವಾ ಅಂತಾರೆ. ಆಗ ರೋಹಿಣಿ, ಅದು ನಮ್ಮ ಹತ್ರ ಇದ್ದಿದ್ದ ಅವ್ರ ಪರ್ಸ್ನಲ್ ಡೀಟೇಲ್ಸ್ ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತಾಳೆ. ಆಗ ಏಜೆನ್ಸಿಯವರು, ನೋ ಮೇಡಮ್, ನೋ, ನಾವು ಹಾಗೆಲ್ಲ ಕಸ್ಟಮರ್ ಡೀಟೇಲ್ಸ್ ಕೊಡೋಕ್ಕಾಗೋದಿಲ್ಲ ಅಂತಾಳೆ. ಆಗ ಮನೋಜ್, ಪ್ಲೀಸ್ ಮೇಡಮ್, ಹಾಗೆಲ್ಲ ಹೇಳಬೇಡಿ, ಆ ಹುಡುಗಿ ನನ್ನ ಯಾಮಾರಿಸಿ ಅಂತಾನೆ. ಆಗ ರೋಹಿಣಿ ಮನೋಜ್ನ ಭುಜ ಹಿಡಿದು ಮಾತಾಡೋದನ್ನು ತಡಿತಾಳೆ. ಆಗ ರೋಹಿಣಿ, ಇರಿ ಮನೋಜ್, ಮೇಡಮ್ ಛಾಯಾ ಅವ್ರ ಅಜ್ಜಿ ಇದೇ ಊರಲ್ಲಿ ಇರೋದು, ಅವರಿಗೆ ಹುಷಾರಿಲ್ಲ, ಇವತ್ತು ಬೆಳಿಗ್ಗೆ ತೀರ್ಕೊಂಡ್ಬಿಟ್ರು ಅಂತಾಳೆ. ಆಗ ಮನೋಜ್, ಹೋಗ್ಬಿಟ್ರಾ ಅಂತಾನೆ. ಆಗ ರೋಹಿಣಿ, ಹೌದು ಮನೋಜ್, ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ. ಮನೋಜ್, ಹೌದು ಮೇಡಮ್, ನಾವು ತುಂಬ ಬೇಜಾರಲ್ಲಿದ್ದೀವಿ, ಈ ವಿಷಯನ ಹೇಗಾದರೂ ಮಾಡಿ ಛಾಯಾಗೆ ಹೇಳಬೇಕು, ಇಲ್ಲಿಗೆ ಬಂದರೆ ಅವಳ ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಬಂದ್ವಿ ಅಂತಾನೆ. ಆಗ ಏಜೆನ್ಸಿಯವರು, ನಿಮ್ಮ ಆತಂಕ ನಮಗೆ ಅರ್ಥ ಆಗ್ತಾ ಇದೆ ಸರ್, ಆದರೂ ನಮ್ಮ ಕಸ್ಟಮರ್ ಡೀಟೇಲ್ಸ್ನ ನಾವು ಕೊಡಬಾರ್ದು ಅಂತಾಳೆ. ಆಗ ರೋಹಿಣಿ, ಅಲ್ಲ ಮೇಡಮ್, ಒಂದು ಜೀವ ಹೋಗಿದೆ ಅಂತ ಹೇಳಿದ್ರು ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತಾಳೆ. ಆಗ ಏಜೆನ್ಸಿಯವರು, ಬಟ್ ನೀವು ಹೇಳ್ತಾ ಇರೋ ಡೇಟ್ ಆಲ್ಮೋಸ್ಟ್ 1 ಇಯರ್ ಆಗಿದೆ, ಅವ್ರ ಡೀಟೇಲ್ಸ್ ಬೇಕು ಅಂದರೆ ನಾವು ಹೆಡ್ ಆಫೀಸ್ಗೆ ಮೇಲ್ ಮಾಡಿ ತರಿಸ್ಕೋಬೇಕು, ಅದಕ್ಕೆ ಆ ಹುಡುಗಿ ಅಥವಾ ಆ ಹುಡುಗಿ ಮನೆಯವರು ಸಂಬಂಧಿಕರು ಬೇರೆ ಯಾರಾದರೂ ಇದ್ದರೆ ಕೇಳಿ ತಿಳ್ಕೊಳ್ಳಿ ಅಂತಾಳೆ. ಆಗ ಮನೋಜ್, ಸರಿ ಮೇಡಮ್ ಅಂತ ಅಲ್ಲಿಂದ ಹೊರಡ್ತಾರೆ. ಏನು ರೋಹಿಣಿ, ಇದು ಅವಳ ಬಗ್ಗೆ ನಮಗೆ ಯಾವ ಡೀಟೇಲ್ಸು ಸಿಗಲಿಲ್ವಲ್ಲ, ಏನು ನಮ್ಮ ದುಡ್ಡು ಸಿಗುತ್ತೋ ಇಲ್ವೋ ಅಂತ ಮನೋಜ್ ಅಂತಾನೆ. ರೋಹಿಣಿ, ನೀವು ಬೇಜಾರು ಮಾಡ್ಕೋಬೇಡಿ ಮನೋಜ್, ಅವಳು ನಮ್ಮ ಕೈಗೆ ಖಂಡಿತ ಸಿಗ್ತಾಳೆ, ನಮ್ಮ ದುಡ್ಡನ್ನ ಅವಳ ಹತ್ರ ವಸೂಲಿ ಮಾಡ್ಕೋತೀವಿ ನಾವು ಅಂತಾಳೆ. ಆಗ ಮನೋಜ್, ಸರಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಮನೋಜ್ ಹಳೆ ಲವರ್ ಸೂರ್ಯನ ಕಾರ್ನಲ್ಲಿ ಬರ್ತಾ ಇರ್ತಾಳೆ. ಆಗ ಸೂರ್ಯ, ಯಾವ ದೇಶದಿಂದ ಮೇಡಮ್ ಬರ್ತಾ ಇರೋದು ಅಂತಾನೆ. ಆಗ ಛಾಯಾ, ಕೆನಡಾದಿಂದ ಅಂತಾಳೆ. ಆಗ ಸೂರ್ಯ, ಕೆನಡಾಯಿಂದನ ಬರ್ತಾ ಇರೋದು, ಯಾಕೋ ಆ ಊರು ನಮ್ಮ ಬಿಟ್ಟು ದೂರ ಹೋಗ್ತಾ ಇಲ್ಲ ಹೋಗೋದಿಲ್ಲ ಅಂತ ಇದೆ ಅಂತಾನೆ. ಆಗ ಛಾಯಾ, ಏನು ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಅಂತಾಳೆ. ಆಗ ಸೂರ್ಯ, ಏನೂ ಇಲ್ಲ ಮೇಡಮ್, ಇಲ್ಲಿರೋರು ಅಲ್ಲಿಗೆ ಹೋಗಬೇಕು ಅಂತ ಇದ್ದಾರೆ, ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಲ್ಲ, ಏನು ಮೇಡಮ್ ಕೆನಡಾ ನಿಮ್ಮ ತವರೂರಾ ಅಂತ ಕೇಳ್ತಾನೆ. ಆಗ ಛಾಯಾ, ನೋ, ನಾನು ಕೆನಡಾದವಳಲ್ಲ, ಬೆಂಗಳೂರು ನನ್ನೂರು, ಇಲ್ಲಿಂದ ಹೋಗಿ ಅಲ್ಲಿದ್ದೀನಿ ಅಷ್ಟೇ ಅಂತಾಳೆ. ಆಗ ಸೂರ್ಯ, ಓ ಹೌದಾ ಮೇಡಮ್ ಅಲ್ಲಿ ಎಲ್ಲ ಹೆಂಗೆ, ಊರೆಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಆಗ ಛಾಯಾ, ಯಾಕೆ ನೀವು ಅಲ್ಲಿಗೆ ಹೋಗಬೇಕಾ ಅಂತ ಕೇಳ್ತಾಳೆ. ಆಗ ಸೂರ್ಯ ನಗ್ತಾ, ಇಲ್ಲೋ ಕರ್ನಾಟಕದ ಸಾಯಿಲ್ನ ಬಿಟ್ಟು ನಾವು ಎಲ್ಲಿಗೂ ಹೋಗೋದಿಲ್ಲ ಮೇಡಮ್, ಆದರೆ ನಮ್ಮ ಮನೆಯಲ್ಲಿ ಒಬ್ಬ ಇದ್ದಾನೆ, ಅವನು ಕೆನಡಾಗೆ ಹೋಗಬೇಕು ಅಂತ ಈ ಕಾಲು ಹೆಬ್ಬೆರಳ ಮೇಲೆ ಯಾವಾಗಲೂ ನಿಂತಿರ್ತಾನೆ, ಅಲ್ಲಿ ಮೇಡಮ್ ಆ ಊರು ಅಷ್ಟೊಂದು ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಆಗ ಛಾಯಾ, ಬ್ಯೂಟಿಫುಲ್ ಕಂಟ್ರಿ ಅಂತಾಳೆ. ಆಗ ಸೂರ್ಯ, ಮೇಡಮ್ ಯಾವುದೋ ಒಂದು ದೊಡ್ಡ ಜಲಪಾತ ಇದೆ ಅಂತ ಕೇಳಿದ್ದೆ, ಹೌದಾ ಮೇಡಮ್ ಅಂತ ಕೇಳ್ತಾನೆ. ಆಗ ಛಾಯಾ, ಹೌದು, ಅದು ನಯಾಗರ ಫಾಲ್ಸ್, ಅಮೇರಿಕಾ ಮತ್ತು ಕೆನಡಾ ಬಾರ್ಡರಲ್ಲಿದೆ ಅಂತ ಹೇಳ್ತಾಳೆ. ಆಗ ಸೂರ್ಯ,
ಹೋ 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 ಮೈಸೂರು ಮಂಡ್ಯ ಮಧ್ಯೆ ಕಾವೇರಮ್ಮ ಹರಿಯೋ ಹಾಗೆ ಮೇಡಮ್ ಅಂದಾಗೆ ನೀವು ಅಲ್ಲಿ ಏನು ಮಾಡೋದು ಅಂತ ಕೇಳ್ತಾನೆ. ಆಗ ಛಾಯಾ ಬಿಸ್ನೆಸ್ ಅಂತ ಅಂತಾಳೆ. ಸೂರ್ಯ ಅಲ್ಲಿಂದ ಇಲ್ಲಿಗೆ ಬಿಸ್ನೆಸ್ ವಿಷಯವಾಗಿ ಬಂದಿರೋದಾ ಮೇಡಮ್ ಅಂತ ಕೇಳ್ತಾನೆ. ಛಾಯಾ ಇಲ್ಲ, ಇಲ್ಲಿ ಒಂದು ಜಾಗ ತಗೊಂಡಿದ್ದೀನಿ, ಅದರ ರಿಜಿಸ್ಟ್ರೇಷನ್ ಇತ್ತು, ಅದಕ್ಕೆ ಬಂದಿದ್ದೀನಿ. ನಾಳೆನೇ ರಿಜಿಸ್ಟರ್ ಇರೋದು. ಹೌದು, ನಾಳೆ ಮಾರ್ನಿಂಗ್ ಏನಾದರೂ ಫ್ರೀ ಇದ್ದೀರಾ ಅಂತ ಕೇಳ್ತಾಳೆ. ಸೂರ್ಯ ಇದ್ದೀನಿ ಮೇಡಮ್, ಇರ್ತೀನಿ. ಇವಾಗ ಕಾಲ್ ಮಾಡಿದ್ರಲ್ಲ ಆ ನಂಬರಿಗೆ ಕಾಲ್ ಮಾಡಿ ನಾನು ಬಂದುಬಿಡ್ತೀನಿ ಅಂತ ಅಂತಾನೆ. ಆಗ ಛಾಯಾ ಗುಡ್, ನಿಮ್ಮ ಹೆಸರು ಅಂತ ಕೇಳ್ತಾಳೆ. ಸೂರ್ಯ ಅಂತ ಹೇಳ್ತಾನೆ. ಆಗ ಛಾಯಾ ಓಕೆ, ನಾನು ನಾಳೆ ಕಾಲ್ ಮಾಡ್ತೀನಿ, ನನ್ನ ಪಿಕ್ ಮಾಡಿ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಸರಿ ಮೇಡಮ್, ಬರ್ತೀನಿ ಮೇಡಮ್. ಕೆನಡಾಗೆ ಹೋಗಬೇಕು ಅಂದರೆ ತುಂಬ ಖರ್ಚಾಗುತ್ತಾ ಅಂತ ಕೇಳ್ತಾನೆ. ಆಗ ಛಾಯಾ ಈ ನಾಡು ದೇಶ ಬಿಟ್ಟು ಹೋಗಲ್ಲ ಅಂತಿದ್ರಿ, ಇವಾಗ ಅದ್ರ ಬಗ್ಗೆನೇ ಕೇಳ್ತಾ ಇದ್ದೀರಾ ಅಂತ ಅಂತಾಳೆ. ಆಗ ಸೂರ್ಯ ಓ ಇಲ್ಲ ಮೇಡಮ್, ಹೇಳಿದ್ನಲ್ಲ ಹೆಬ್ಬೆರಳ ಮೇಲೆ ಒಬ್ಬ ನಿಂತಿದ್ದಾನೆ ಅಂತ, ಅದು ಯಾವುದೋ ಏಜೆನ್ಸಿ, ಅವರು 14 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಛಾಯಾ ಓ ಈಗ 14 ಲಕ್ಷ ಮಾಡಿದಾರಾ, ನಾನು ಹೋದಾಗ 10 ಲಕ್ಷ ಇತ್ತು ಅಷ್ಟೇ ಅಂತ ಅಂತಾಳೆ. ಆಗ ಸೂರ್ಯ ಓ ವರ್ಷನೂ ಜಾಸ್ತಿ ಮಾಡ್ತಾನೆ ಇದ್ದಾರೆ ಅನಿಸುತ್ತೆ ಮೇಡಮ್, ಇವಾಗ ನಿಮ್ಮನ್ನು ಎಲ್ಲಿಗೆ ಡ್ರಾಪ್ ಮಾಡಬೇಕು ಅಂತ ಕೇಳ್ತಾನೆ. ಆಗ ಛಾಯಾ ಹೋಟೆಲ್ಗೆ ಹೋಗಬೇಕು, ನೀವು ಹೋಗ್ತಾ ಇರಿ, ನಾನು ದಾರಿ ಹೇಳ್ತೀನಿ ಅಂತಾಳೆ. ಈ ಕಡೆ ಮನೆಯಲ್ಲಿ ಮನೋಜ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಆಗ ರೋಹಿಣಿ ಅಲ್ಲ ಮನೋಜ್, ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಯಾವುದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಮನೋಜ್ ಅದೇ ರೋಹಿಣಿ, ಈ ಏಜೆನ್ಸಿ ಅವರು ಛಾಯಾ ಬಗ್ಗೆ ಯಾವ ಇನ್ಫಾರ್ಮೇಷನ್ ಕೊಡೋದಕ್ಕಾಗಲ್ಲ ಅಂದ್ಬಿಟ್ರಲ್ಲ, ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ರೋಹಿಣಿ ಮನೋಜ್ ಅವಳಿಗೆ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳ್ತಾಳೆ. ಮನೋಜ್ ಒಂದು ಹುಡುಗಿ ಜೊತೆ ತುಂಬ ಕ್ಲೋಸ್ ಆಗಿದ್ಲು, ಆದರೆ ನನಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂತಾನೆ. ಆಗ ರೋಹಿಣಿ ಸರಿ ಬಿಡಿ ಅಂತಾಳೆ. ಅಷ್ಟರಲ್ಲಿ ಶಾಂತಿ ಬಂದು ರೂಮ್ ಡೋರ್ನ ಬಡಿತಾ ಇರ್ತಾಳೆ. ಆಗ ಒಳಗೆ ಬಂದು ರೋಹಿಣಿ ಎಲ್ಲಿ ಹೋಗಿದ್ರಿ ನೀವು ಅಂತ ಕೇಳ್ತಾಳೆ. ಆಗ ರೋಹಿಣಿ ಚಿಕ್ಕ ಕೆಲಸ ಇತ್ತು ಅತ್ತೆ ಅಂತಾಳೆ. ಆಗ ಶಾಂತಿ ಅಯ್ಯೋ ಕೆಲಸ ಚಿಕ್ಕದೋ ದೊಡ್ಡದೋ ಇವನಂತೂ ಮಾಡಲ್ಲ, ಅಲ್ಲ ಇವನನ್ನು ಯಾಕೆ ಕರ್ಕೊಂಡು ಹೋಗಿದ್ದೆ ನೀನು ಅಂತ ಕೇಳ್ತಾಳೆ. ಆಗ ಮನೋಜ್ ಅಮ್ಮ ಏನು ಕಿಂಡಲ್ಲ, ಏನಮ್ಮ ಕಿಂಡಲ್ಲ, ಆಮೇಲೆ ಅಷ್ಟೇ ನಾನು ಅಂತ ಅಂತಾನೆ. ಆಗ ಶಾಂತಿ ನಾನೇನೋ ಹೇಳ್ಬಾರ್ದು ಹೇಳಿದ್ನ, ಅದೇನದು ಅಷ್ಟೇ ನಾನು ಅಂತೀಯ, ಯಾಕೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಭಿಕ್ಷೆ ಅಂತಾಳೆ. ಆಗ ಮನೋಜ್ ಅಮ್ಮ ಅಂತ ಅಂತಾನೆ. ಆಗ ಶಾಂತಿ ಸರಿ ಎಲ್ಲರೂ ರೆಡಿಯಾಗಿ ಬನ್ನಿ, ಹೊರಗಡೆ ಹೋಗಬೇಕು ಅಂತ ಅಂತಾಳೆ. ಆಗ ರೋಹಿಣಿ ಎಲ್ಲಿಗತ್ತೆ ಅಂತಾಳೆ. ಆಗ ಶಾಂತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಮನೋಜ್ ಅಮ್ಮ ನೀನು ಕಲೆಕ್ಷನ್ ಚೆನ್ನಾಗಿದೆ ಅಂತನ ಅಂತಾಳೆ. ಆಗ ಶಾಂತಿ ಚೀ ಥೂ, ಅದೊಂದೇ ಬಾಕಿ ಇರೋದು, ನನಗೆ ನಾಚಿಕೆ ಆಗಲ್ವೇನೋ ನಿನಗೆ ಹೀಗೆಲ್ಲ ಹೇಳೋದಕ್ಕೆ ನಿನಗೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ರೋಹಿಣಿಗೋಸ್ಕರ ಅಂತಾಳೆ. ಆಗ ರೋಹಿಣಿ ಶಾಕ್ ಆಗುತ್ತೆ. ಆಗ ರೋಹಿಣಿ ನನಗೋಸ್ಕರನ ಯಾಕತ್ತೆ ಅಂತಾಳೆ. ಆಗ ಶಾಂತಿ ನಿಮ್ಮಪ್ಪ ಹೊರಗಡೆ ಬರಬೇಕು ಅದಕ್ಕೆ ಅಂತಾಳೆ. ರೋಹಿಣಿ ಎಲ್ಲಿಂದ ಅಂತ ಕೇಳ್ತಾಳೆ. ಆಗ ಶಾಂತಿ ಇದೇನಮ್ಮ ಈಗ ಕೇಳ್ತಾ ಇದೀಯಾ, ನಿಮ್ಮ ಅಪ್ಪನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದಾರಲ್ಲ ಅಂತ ಅಂದಾಗ ಆಗ ರೋಹಿಣಿ ಹೆದರ್ಕೊಂಡು ಹೌದಂತಾಳೆ. ಹೌದು ಜೈಲಲ್ಲಿದ್ದಾರೆ ಅಂತಾಳೆ. ಶಾಂತಿ ಜೈಲಿಂದ ಬೇಗ ಹೊರಗೆ ಬರಬೇಕು ಅಂತ ನಾವೆಲ್ಲ ಹೋಗಿ ಪೂಜೆ ಮಾಡಿಸ್ಬೇಕು, ಅದಕ್ಕೆ ಒಂದು ಪರಿಹಾರನೂ ಮಾಡಬೇಕು, ಆಮೇಲೆ ಆ ದೇವಸ್ಥಾನದಲ್ಲಿ ನಾವು ಏನೇ ಬೇಡ್ಕೊಂಡ್ರು 48 ದಿನದಲ್ಲಿ ಆಗುತ್ತೆ ಅಂತ ಕಸ್ತೂರಿ ಹೇಳಿದಾಳೆ, ಅದಕ್ಕೆ ನಿಷ್ಠೆಯಿಂದ ವ್ರತ ಮಾಡಬೇಕು ಅಂತ ಹೇಳ್ತಾಳೆ. ಆಗ ರೋಹಿಣಿ ವ್ರತನ ಅಂತಾಳೆ. ಆಗ ಶಾಂತಿ ಹೌದಮ್ಮ, 48 ದಿನ ಮಡಿಯಲ್ಲಿದ್ದು ಅಂಗಪ್ರದಕ್ಷಿಣೆ, ಒಂದೊತ್ತು ಊಟ, ನೆಲದ ಮೇಲೆ ಮಲ್ಕೊಂಡು, ಹೀಗೆ ಕಠಿಣವಾದ ನಿಯಮಗಳನ್ನು ಪಾಲಿಸಬೇಕು ಅಂತ ಅಂದಾಗ ರೋಹಿಣಿ ಇಷ್ಟು ದೊಡ್ಡ ಮನಸ್ಸತ್ತೆ ನಿಮ್ಮದು, ನನ್ನ ತಂದೆ ಹೊರಗೆ ಬರಬೇಕು ಅಂತ ಇಷ್ಟೆಲ್ಲ ನಿಯಮಗಳನ್ನ ಪಾಲಿಸ್ತೀರಾ ಅಂತ ಅಂದಾಗ ಶಾಂತಿ ನನಗೇನು ಬಂದಿದೆ, ಬರಬಾರ್ದು, ಆ ಜೈಲಿಗೆ ಹೋಗಿರೋದು ನಿಮ್ಮಪ್ಪ, ಮಾಡಬೇಕಾಗಿರೋದು ನೀನು,
ಆಗ ರೋಹಿಣಿ ನಾನು ಮಾಡಬೇಕಾ ಅತ್ತೆ ಅಂತಾಳೆ ಶಾಂತಿ. ಮತ್ತು ನೀನೇ ಮಾಡಬೇಕಾಗಿರೋದು, ತುಂಬ ನಿಷ್ಠೆಯಿಂದ ವ್ರತ ಮಾಡಬೇಕು, ಆಗಲೇ ನಿಮ್ಮಪ್ಪ ಬೇಗ ಜೈಲಿಂದ ಬರೋದು ಅಂತ ಅಂತಾಳೆ ರೋಹಿಣಿ. ಅತ್ತೆ ಮಲ್ಲೇಶದಲ್ಲಿ ಲಾಯರ್ ಎಲ್ಲ ರೀತಿ ಟ್ರೈ ಮಾಡ್ತಾ ಇದ್ದಾರೆ, ಅಪ್ಪ ಖಂಡಿತ ಹೊರಗೆ ಬರ್ತಾರೆ ಅಂತಾಳೆ. ಆಗ ಶಾಂತಿ, ಅವ್ರು ಮಾಡೋದು ಮಾಡಲಿ, ನಾವು ಮಾಡೋದನ್ನು ನಾವು ಮಾಡೋಣ. ದೇವ್ರನ್ನ ಮೀರಿರೋ ಶಕ್ತಿ ಯಾವುದಿದೆ ನೀನೇ ಹೇಳು. ಆ ದೇವ್ರ ಅನುಕಂಪ ಕೊಟ್ಬಿಟ್ರೆ ಈ ತಕ್ಷಣವೇ ನಿಮ್ಮಪ್ಪ ಜೈಲಿಂದ ಹೊರಗೆ ಬರ್ತಾರೆ, ಗೊತ್ತಾ ನಿನಗೆ ಅಂತಾಳೆ. ಆಗ ಮನೋಜ್, ಅಮ್ಮ ದೇವ್ರೇನು ಮಲೇಷಿಯಾ ಕೋರ್ಟ್ ಜಡ್ಜಾ ಅಂತಾನೆ. ಆಗ ಶಾಂತಿ, ಹೀಗೆ ಮಾತಾಡಿನೇ ನಿನ್ನ ಪರಿಸ್ಥಿತಿ ಹೀಗಾಗಿರೋದು. ದೇವ್ರ ವಿಷಯದಲ್ಲಿ ತಮಾಷೆ ಒಳ್ಳೇದೆಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೋ ಸಾಕು ಅಂತ ಅಂತಾಳೆ. ಆಗ ರೋಹಿಣಿ, ದೇವಸ್ಥಾನದಲ್ಲಿ ನಿನ್ನ ಕೈಗೆ ಕಂಕಣ ಕಟ್ತೀವಿ, ಅದು ಕಟ್ಟಿದ ಮೇಲೆ 1 ಮಂಡಲದ ಕಾಲ ವ್ರತ ಮಾಡಬೇಕು ಅಂತ ಅಂತಾಳೆ. ಮನೋಜ, 1 ಮಂಡಲನ ಅಂತ ಕೇಳ್ತಾನೆ. ಆಗ ಶಾಂತಿ, ಅಯ್ಯೋ 48 ದಿನ ಕಣೋ, ಅಷ್ಟು ದಿನ ರೋಹಿಣಿ ನೆಲದ ಮೇಲೆ ಚಾಪೆನಲ್ಲಿ ಮಲಗಬೇಕು ಅಂದಾಗ ಮನೋಜ, ಆಗ ಅಮ್ಮ ನೋಡಿಲಿ, ನಾವು ಇಬ್ಬರು ಇಲ್ಲೇ ಚಾಪೆ ಹಾಕ್ಕೊಂಡು ಇಲ್ಲೇ ಮಲಗ್ತೀವಿ ಅಂತ ಅಂತಾನೆ. ಆಗ ಶಾಂತಿ, ಅಯ್ಯಯ್ಯೋ ಮನೋಜ್, ಅವಳು ಮಾತ್ರ ಕಣೋ ನೆಲದ ಮೇಲೆ ಮಲಗಬೇಕಾಗಿರೋದು, ನೀನು ಹಾಸಿಗೆ ಮೇಲೆ ಮಲ್ಕೋ ಅಂತ ಅಂತಾಳೆ. ಮನೋಜ್, ಅದು ಹೆಂಗಮ್ಮ ಆಗುತ್ತೆ 48 ದಿನ ನಾನೊಬ್ಬನೇನಾ ಅಂತಾಳೆ. ಆಗ ಶಾಂತಿ, ಬಾರೋ ಈ ಕಡೆ ನೋಡು ರೋಹಿಣಿ, ಈ ವ್ರತ ಮುಗಿಯೋವರೆಗೂ ನೀನು ಮಡಿಯಲ್ಲೇ ಇರಬೇಕು, ದಿನಕ್ಕೆ 1 ಟೈಮ್ ಊಟ ಮಾಡಬೇಕು, ಸೂರ್ಯಾಸ್ತ ಆದಮೇಲೆ 1 ಗುಟುಕು ನೀರು ಕೂಡ ಕುಡಿಯೋ ಹಾಗಿಲ್ಲ, ನೆನಪಿರಲಿ ಅಂತಾಳೆ. ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಮನೋಜ, ಅಯ್ಯೋ 12 ಗಂಟೆ ರೋಹಿಣಿ ಏನು ತಿಂದೇ ಇರಬೇಕಾ ಅಂತಾನೆ. ಆಗ ಶಾಂತಿ, ವ್ರತ ಅಂದಮೇಲೆ ಹಾಗೆ ಕಣಪ್ಪ ಅಂತ ಅಂತಾಳೆ ರೋಹಿಣಿ. ನೀನು ರೆಡಿಯಾಗಿ ಬಾ, ಮೊದಲು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಾಳೆ. ಆಗ ರೋಹಿಣಿ, ಅತ್ತೆ ಇದೆಲ್ಲ ಮಾಡಲೇಬೇಕಾ ಅಂತಾಳೆ. ಶಾಂತಿ, ನಿಮ್ಮಪ್ಪ ಜೈಲಿಂದ ಬರಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು, ನೋಡ್ತಾ ಇರು, ನೀನು ಈ ವ್ರತ ಮಾಡಿ ಮುಗಿಸೋ ಅಷ್ಟರಲ್ಲಿ ನಿಮ್ಮಪ್ಪ ಜೈಲಿಂದ ಹೊರಗೆ ಬಂದುಬಿಡ್ತಾರೆ, ಏನು ಮುಖ ನೋಡ್ಕೊಂಡು ನಿಂತ್ಬಿಟ್ಟೆ, ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಶಾಂತಿ ಹೋಗ್ತಾಳೆ. ಆಗ ರೋಹಿಣಿ ಮನೋಜ್ನ ತಳ್ಳಿಬಿಟ್ಟು, ಏನು ಮನೋಜ್ ಇದೆಲ್ಲ ಅಂತಾಳೆ. ಮನೋಜ್, ನಮ್ಮಮ್ಮ ದೇವ್ರ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಅಂತ ಅಂತಾನೆ. ಆಗ ರೋಹಿಣಿ, ನನಗಿದೆಲ್ಲ ಮಾಡೋದಕ್ಕಾಗೋದಿಲ್ಲ, ಬೇಕಿದ್ರೆ ನೀವು ಹೋಗಿ ನಿಮ್ಮ ಅಮ್ಮನ ಹತ್ರ ಹೇಳಿ ಹೋಗಿ ಮನೋಜ್, ಹೋಗಿ ಅಂತಾಳೆ. ಇದನ್ನೆಲ್ಲ ಹೆಂಗಾದರೂ ಮಾಡಿ ತಪ್ಪಿಸಿ ಮನೋಜ್ ಪ್ಲೀಸ್ ಅಂತ ಕೇಳ್ಕೊತಾಳೆ. ಆಗ ಮನೋಜ್, ಸರಿ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಮತ್ತೊಂದು ಕಡೆ ಶಾಂತಿ, ರೀ ಎಲ್ಲಿಗೆ ಹೋಗಿದ್ರಿ ನೀವು ಅಂತಾಳೆ. ಆಗ ರಂಗನಾಥ್, ಇಲ್ಲೇ ಪಕ್ಕದಲ್ಲಿ ಬಾಬು ಅಂಗಡಿಗೆ ಹೋಗಿದ್ದೆ, ಯಾಕೆ ಅಂತ ಕೇಳ್ತಾನೆ. ಆಗ ಶಾಂತಿ, ಏನಿಲ್ಲ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಬೇಗ ಹೋಗಿ ರೆಡಿಯಾಗಿ ಬನ್ನಿ ಅಂತಾಳೆ. ಆಗ ರಂಗನಾಥ್, ಈಗಲಾ ಅಂತಾರೆ. ಆಗ ಶಾಂತಿ, ಅಯ್ಯೋ ದೇವಸ್ಥಾನಕ್ಕೆ ಗೊತ್ತು ನೋಡ್ಕೊಂಬಿಟ್ಟು ಹೋಗ್ತಾರೇನ್ರಿ, ಹೇಳಿ ನಿಮ್ಮ ಮುದ್ದಿನ ಸೊಸೆ ಮೀನಾಗಿ ಅವಳು ಬರೋಕ್ಕೆ. ಆಗ ರಂಗನಾಥ್, ನೀನು ಕರೆದ್ರೆ ಬರೋಲ್ಲ ಅಂತ ಬಲವಾದ ನಂಬಿಕೆ ಏನೇ ಅಂತಾರೆ. ಆಗ ಶಾಂತಿ, ಹಾಗೇನಿಲ್ಲ, ನೀವೇ ಬರೋಕ್ಕೆ ಹೇಳಿ ಅಂದು ಶ್ರುತಿ ರವಿ ಅಂತ ಕರೀತಾಳೆ. ಆಗ ರವಿ, ಏನಮ್ಮ ಅಂತಾನೆ. ಆಗ ಶಾಂತಿ, ಬೇಗ ರೆಡಿಯಾಗಿ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂತಾಳೆ. ಶ್ರುತಿ, ವಾವ್, ಮದುವೆ ಆದಾಗಿಂದ ನಾವು ಜೊತೆಗೆ ಎಲ್ಲೂ ಆಚೆ ಹೋಗಿಲ್ಲ, ಮೂವಿಗೆ ಹೋಗ್ತಾ ಇದ್ದೀವ ಅತ್ತೆ ಅಂತಾಳೆ ಶ್ರುತಿ. ಆಗ ಶಾಂತಿ, ಮೂವಿಗೆ ಇನ್ನೊಂದು ಸಲ ಹೋಗೋಣಮ್ಮ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಅಂತಾಳೆ. ಆಗ ರವಿ, ದೇವಸ್ಥಾನಕ್ಕೆ ಅದೇನಮ್ಮ ಸಡನ್ನಾಗಿ ಅಂತಾನೆ. ಆಗ ಶಾಂತಿ, ನಮ್ಮ ಬೀಗರಿಗೋಸ್ಕರ ಕಣೋ, ಅವ್ರು ಹೊರಗೆ ಬರಬೇಕು ಅದಕ್ಕೆ. ಆಗ ಶ್ರುತಿ, ನಮ್ಮ ಅಪ್ಪನಿಗೆ ಫೋನ್ ಮಾಡಿದರೆ ಅವರು ಈಗಲೇ ಬಂದುಬಿಡ್ತಾರೆ, ನಾವ್ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಾಳೆ. ಆಗ ಶಾಂತಿ, ಅಯ್ಯೋ ನಿನ್ನ ತಂದೆ ಅಲ್ಲಮ್ಮ, ನಮ್ಮ ರೋಹಿಣಿ ಅವರ ಅಪ್ಪ ಜೈಲಲ್ಲಿದ್ದಾರಲ್ಲ, ಅವ್ರು ಹೊರಗೆ ಬರಬೇಕು ಅಂತ ಪೂಜೆ ಮಾಡಿಸೋದಿಕ್ಕೆ ಅಂತ ಅಂತಾಳೆ. ಆಗ ಶ್ರುತಿ, ಎಸ್ ರವಿ ಅದ್ರ ಬಗ್ಗೆ ಹೇಳಿದ್ದ ಅಂತ ಅಂತಾಳೆ. ಆಗ ಶಾಂತಿ, ಅವ್ರು ಬೇಗ ಹೊರಗೆ ಬರಬೇಕು ಅಂತ ನಮ್ಮ ರೋಹಿಣಿ ವ್ರತ ಮಾಡ್ತಾ ಇದ್ದಾಳೆ, ಅದಕ್ಕೆ ಅವಳಿಗೆ ಕಂಕಣ ಕಟ್ಟಿಸ್ಬೇಕು ಅಂತ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಮೀನಾ ಬಂದು ಇದಕ್ಕೆ ತುಂಬ ನಿಟ್ಟಿದೆ ಅತ್ತೆ ಅಂತಾಳೆ. ಅತ್ತೆ ಇದೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಾಳೆ. ಆಗ ಶಾಂತಿ, ಇದೆಲ್ಲ ಚೆನ್ನಾಗಿ ತಿಳ್ಕೊಂಡಿದೀಯ ಅಲ್ವಾ ನೀನು ಅಂತ ಅಂತಾಳೆ. ಆಗ ಮೀನಾ, ತುಂಬ ಜನ ಮಾಡಿರೋದನ್ನು ನೋಡಿದ್ದೀನಿ ಅತ್ತೆ,
ವ್ರತ ಮಾಡೋದು ತುಂಬ ಕಷ್ಟ. ಎಷ್ಟೋ ಜನ ಮಾಡೋದಕ್ಕಾಗದೆ ಅರ್ಧಕ್ಕೆ ಬಿಟ್ಟಿರೋದು ನಾನು ನೋಡಿದ್ದೀನಿ. ರೋಹಿಣಿ ಅವರನ್ನು ಚಿಕ್ಕ ವಯಸ್ಸಿಂದ ಮಲೇಷ್ಯಾದಲ್ಲಿ ಬೆಳೆದಿರೋದು ಅಂತ ಹೇಳಿದ್ದೀರ. ರೋಹಿಣಿ ಅವರೇ, ಇವೆಲ್ಲ ನಿಮ್ಮ ಕೈಯಲ್ಲಿ ಮಾಡೋದಕ್ಕಾಗುತ್ತಾ, ನೀವು ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಇಲ್ಲ, ಅದು ನನ್ನ ಕೈಯಲ್ಲಿದೆಲ್ಲ ಅಂತ ಅಂತಾಳೆ. ಆಗ ಶಾಂತಿ, ಮೀನಾ ಸುಮ್ಮನಿರೆ, ಏನೇನೋ ಹೇಳಿ ಅವಳನ್ನು ಹೆದರಿಸ್ಬೇಡ. ಹೆತ್ತ ತಂದೆಗೋಸ್ಕರ ಇಷ್ಟು ಮಾಡಲ್ವಾ, ಎಲ್ಲ ಮಾಡ್ತಾಳೆ ಅಂತ ಅಂತಾಳೆ. ಆಗ ಮೀನಾ, ಅತ್ತೆ, ಒಂದು ಸಲ ಕಂಕಣ ಕಟ್ಸ್ಕೊಂಡ್ರೆ ಏನೇ ಆದರೂ ವ್ರತ ಮುಗಿಯೋವರೆಗೂ ನಿಷ್ಠೆಯಿಂದ ಇರಬೇಕು. ಒಂದು ವೇಳೆ ಇದನ್ನು ಪಾಲಿಸದೇ ಇದ್ದರೆ ದೇವ್ರ ಶಾಪ ಕೊಟ್ಬಿಡ್ತಾನೆ ಅಂತಾಳೆ. ಎಲ್ರಿಗೂ ಭಯ ಆಗುತ್ತೆ. ಆಗ ಮೀನಾ, ನನಗೆ ಗೊತ್ತಿರೋರೊಬ್ಬರು ಹೀಗೆ ವ್ರತ ಮಾಡ್ತೀನಿ ಅಂತ ಹೇಳಿ ಸೂರ್ಯಾಸ್ತ ಆದಮೇಲೆ ಊಟ ಮಾಡಿಬಿಟ್ರು. ಮಾರನೇ ದಿನ ಬಿದ್ದು ಮಂಡಿ ಮುರ್ಕೊಂಡು ಬಿಟ್ರು. ಈಗ ಪಾಪ ಅವ್ರಿಗೆ ಎದ್ದು ಓಡಾಡೋದಕ್ಕೂ ಆಗ್ತಾಯಿಲ್ಲ. ಆಗ ರೋಹಿಣಿ, ಅತ್ತೆ, ನನಗೋಸ್ಕರ ಪಾಪ ಯಾಕೆಲ್ಲರೂ ಕಷ್ಟಪಡಬೇಕು ಅಂತ ಹೇಳಿದಾಗ ಶ್ರುತಿ, ನೋ ರೋಹಿಣಿ ಅವರೇ, ನಮಗೆಲ್ಲ ಯಾವ ಕಷ್ಟನೂ ಇಲ್ಲ. ಮೀನಾ ಅವರು ಹೇಳ್ತಿರೋದು ನೋಡಿದರೆ ಎಲ್ಲ ಕಷ್ಟ ನೀವೇ ಅನುಭವಿಸ್ಬೇಕು ಅಂತ ಅಂತಾಳೆ. ರವಿ, ಅದಕ್ಕೆ ಇವೆಲ್ಲ ನಿಮ್ಮ ಕೈಯಲ್ಲಿ ಆಗುತ್ತಾ ಅಂತ ಕೇಳ್ತಾನೆ. ಆಗ ಶಾಂತಿ, ಎತ್ತವ್ರಿಗೆ ಕಷ್ಟ ಆದರೆ ಮಕ್ಕಳು ಇಷ್ಟು ಮಾಡಲ್ವೇನೋ ಅಂತ ಕೇಳಿದಾಗ ಶ್ರುತಿ, ಅತ್ತೆ, ಅವ್ರ ತಂದೆ ಜೈಲಿಂದ ಆಚೆ ಬರಬೇಕು ಅಂದರೆ ನಾವು ಕೋರ್ಟಲ್ಲಿ ಲೀಗಲ್ ಪ್ರೂವ್ ಮಾಡಿದರೆ ಸಾಕು ಅಂತಾಳೆ. ಅದಕ್ಕೆ ರೋಹಿಣಿ ಅವ್ರು ಯಾಕೆ ಉಪವಾಸ ಇರಬೇಕು, ಇದರಲ್ಲಿ ಯಾವ ಲಾಜಿಕ್ ಇದೆ ಅತ್ತೆ ಅಂತ ಕೇಳ್ತಾಳೆ. ಆಗ ಶಾಂತಿ, ಅಯ್ಯೋ ಶ್ರುತಿ, ಹಾಗೆಲ್ಲ ದೇವ್ರ ನಿಂದನೆ ಮಾಡಬಾರ್ದು, ತಪ್ಪು. ರವಿ, ಅದಕ್ಕೆ ಅವ್ರ ತಂದೆಗೋಸ್ಕರ ತಾನೇ ವ್ರತ ಮಾಡ್ತಾ ಇರೋದು. ಶ್ರುತಿ, ಏನು ರವಿ, ನೀನು ಇದನ್ನೆಲ್ಲ ನಂಬ್ತೀಯ ಅಂತ ಕೇಳ್ತಾಳೆ. ಆಗ ರಂಗನಾಥ್, ಜೀವನ ಅಂದ್ರೇ ಒಂದು ನಂಬಿಕೆ ಕಣಮ್ಮ. ನಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಟ್ಟರೆ ಅದು ನಾವು ಅಂದ್ಕೊಂಡಿದ್ದು ಆಗೋದು. ರೋಹಿಣಿ ಅವರ ಅಪ್ಪ ನಮ್ಮ ಮನೆಯಲ್ಲಿ ಒಬ್ಬರು, ಆದರೆ ನಾವು ಅವ್ರನ್ನ ಯಾರೂ ನೋಡಿಲ್ಲ. ಆದರೆ ಅವರಿಗೆ ಒಳ್ಳೇದು ಆಗಬೇಕು ಅಂತ ನಮ್ಮ ರೋಹಿಣಿ ವ್ರತ ಮಾಡ್ತಾ ಇದ್ದಾಳೆ. ಮನೆಯವರಾಗಿ ನಾವು ಅವಳ ಜೊತೆ ಇರಬೇಕು, ನಾವು ನಮ್ಮ ಧೈರ್ಯ ನಮ್ಮ ಧರ್ಮ ಅಲ್ವಾ ಅಂತ ಕೇಳ್ತಾನೆ. ಆಗ ಶಾಂತಿ, ರೀ, ಮನೆಯವರೆಲ್ಲ ಒಟ್ಟಾಗಿ ಸೇರಿ ಬೇಡಿದ್ರೇ ಇದಕ್ಕೆ ಫಲ ಸಿಗೋದು ಅಂತಾಳೆ ಅಂತ ಹೇಳಿದ್ದಾರೆ. ಅದನ್ನು ಆಗ್ಲಿಂದ ಹೇಳ್ತಾನೆ ಇದೆಯಲ್ಲೇ ಅಂತಾರೆ ರಂಗನಾಥ್. ಆಗ ಶಾಂತಿ, ಹೇಳ್ಬೇಕಾಗಿರೋರಿಗೆ ಹೇಳೋದಕ್ಕೆ ಹೇಳಿ, ಯಾರು ಮಿಸ್ ಆಗೋಂಗಿಲ್ಲ, ಆ ಜವಾಬ್ದಾರಿ ನಿಮ್ಮದೇ ಅಂತಾಳೆ. ಆಗ ರಂಗನಾಥ್, ಸುತ್ತಿ ಬಳಸಿ ನೀನು ಸೂರ್ಯನ ಬಗ್ಗೆ ಹೇಳ್ತಾ ಇದೀಯಾ ಅಂತ ಅರ್ಥ ಆಯಿತು ಕಣೆ. ಮೀನಾ, ಸೂರ್ಯ ಎಷ್ಟೊತ್ತಿಗೆ ಬರ್ತಾನಮ್ಮ ಅಂತ ಕೇಳ್ತಾಳೆ. ಸೂರ್ಯ ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾದರೂ ಹೇಳಿದ್ನಮ್ಮ ಅಂತ ಕೇಳ್ತಾರೆ. ಆಗ ಮೀನಾ, ಟ್ರಿಪ್ ಇದೆ ಅಂತ ಹೇಳಿ ಹೋಗಿದ್ದಾರೆ ಮಾವ ದೇವಸ್ಥಾನಕ್ಕೆ, ಅಂದರೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಅಂತಾಳೆ. ಆಗ ಶಾಂತಿ, ನೀನು ಬಾ ಅಂದರೆ ಎಲ್ಲಿಗೆ ಬೇಕಾದರೂ ಬರ್ತಾನೆ ಅಂತ ನಮ್ಮೆಲ್ರಿಗೂ ಗೊತ್ತು ಕಣಮ್ಮ ಅಂತಾಳೆ. ಆಗ ಮೀನಾ, ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಅವ್ರಿಗೆ ಸರಿ ಅನಿಸಿದ್ದನ್ನು ಮಾಡ್ತಾರೆ ಅಷ್ಟೇ. ನಾನೀಗ ದೇವಸ್ಥಾನಕ್ಕೆ ಬನ್ನಿ ಅಂದರೆ, ನಾನು ದೇವಸ್ಥಾನಕ್ಕೆ ಬಂದರೆ ರೋಹಿಣಿ ಅವರ ಅಪ್ಪ ಹೊರಗೆ ಬರ್ತಾರಾ ಅಂತ ಕೇಳ್ತಾರೆ. ಆಗ ಶಾಂತಿ, ಈಗೇನು ನಾನು ನಿಮ್ಮಿಬ್ಬರು ಕಾಲು ಇಟ್ಕೊಂಡು ಬನ್ನಿ ಅಂತ ಕರಿಬೇಕಾ ಅಂತಾಳೆ. ಕರಿಬೇಕಾ, ಅದು ನಿಮ್ಮ ಉದ್ದೇಶನ ಅಂತ ಅಂತಾಳೆ. ಆಗ ಮೀನಾ, ಅಯ್ಯೋ ಹಾಗೇನಿಲ್ಲ ಅತ್ತೆ, ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡಿ ನೋಡ್ತೀನಿ ಅಂತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.